ದರ್ಶನ್ ಅಭಿನಯದ ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿರುವಂತದ್ದು ತರಾತುರಿಯಲ್ಲೇ ಚಿತ್ರೀಕರಣವನ್ನ ಮುಗಿಸಿದೆ ಡೆವಿಲ್ ಚಿತ್ರತಂಡ. ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ನೋದು ಇವರಿಗೆ ಗೊತ್ತಿತ್ತ ಅಂತ, ಹಿಂಗಾಗಿ ಸಿಕ್ಕ ಸಮಯದಲ್ಲೇ ಬೇಗ ಶೂಟಿಂಗ್ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಚಿತ್ರೀಕರಣವನ್ನ ಮುಗಿಸಿದೆ ಡೆವಿಲ್ ಚಿತ್ರತಂಡ. ಮೊದಲು ಡಬ್ಬಿಂಗ್ ಮುಗಿಸಿದ್ದ ಡೆವಿಲ್ ಚಿತ್ರತಂಡ ಬಳಿಕ ಸಾಂಗ್ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ ಹೋಗಿತ್ತು. ಮೊದಲ ಸಾಂಗ್ ರಿಲೀಸ್ಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದ ಟೀಮ್ ಅಕ್ಟೋಬರ್ನಲ್ಲಿ ಡೆವಿಲ್ ಬಿಡುಗಡೆ ಮಾಡೋದಕ್ಕೆ ಈಗ ಪ್ಲಾನ್ ಮಾಡಲಾಗ್ತಾ ಇದೆ. ಸಹವಾಸ ದೋಷದಿಂದ ಕೆಟ್ಟ ನಟ ದರ್ಶನ್. ದರ್ಶನ್ ಬಗ್ಗೆ ಚಿತ್ರರಂಗದ ತಾರೆಯರು ಏನ್ ಹೇಳ್ತಾರೆ? ದರ್ಶನ್ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಡಿ. ದರ್ಶನ್ ಫ್ಯಾನ್ಸ್ಗೆ ನಟಿ ಪ್ರಿಯಾ ಹಾಸನ್ ಸಲಹೆಯನ್ನ ಕೊಡ್ತಾ ಇದ್ದಾರೆ. ದರ್ಶನ್ ಅನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಡಿ ಅಂತ ಪ್ರಿಯಾ ಹಾಸನ್ ಹೇಳ್ತಾ ಇರೋದು. ಸಹವಾಸ ದೋಷದಿಂದ ದರ್ಶನ್ ಕೆಟ್ರು ಅನ್ಸುತ್ತೆ. ದರ್ಶನ್ ಫ್ಯಾನ್ಸ್ಗಳಿಂದ ಇಷ್ಟೆಲ್ಲ ರಾದ್ಧಾಂತ ಆಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ದರ್ಶನ್ ಫ್ಯಾನ್ಸ್ ಇಂದಾನೆ ಅಂತ ಪ್ರಿಯಾ ಹಾಸನ್ ಹೇಳಿದ್ದಾರೆ. ದರ್ಶನ್ ಫ್ಯಾನ್ಸ್ಗಳಿಂದನೇ ಇಷ್ಟೆಲ್ಲ ರಾದ್ಧಾಂತ ಆಗ್ತಾ ಇದೆ. ಅಭಿಮಾನಿಗಳು ದರ್ಶನ್ನ ಪ್ರೀತಿಸಿ ಆರಾಧಿಸಿ, ಆದ್ರೆ ನಿಮ್ಮ ಜೀವನದಲ್ಲಿ ಅವರನ್ನ ಅಳವಡಿಸ್ಕೋಬೇಡಿ. ನಟಿ, ನಿರ್ಮಾಪಕಿ, ನಿರ್ದೇಶಕಿ ಪ್ರಿಯಾ ಹಾಸನ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಕನ್ನಡ ಚಿತ್ರರಂಗದಲ್ಲಿ ಏನೇನೋ ಆಗ್ತಾ ಹೋಗ್ತಾ ಇದೆ, ನಿಮಗೂ ಗೊತ್ತಿದೆ. ಸೊ ಏನು ಮೇಡಮ್, ಇದು ದರ್ಶನ್ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಚಿತ್ರರಂಗದಲ್ಲಿ ದರ್ಶನ್ ಕಂಡ್ರೆ ಆಗ್ತಾ ಇಲ್ವಾ, ಅಥವಾ ಬೇಕು ಅಂತಲೇ ದರ್ಶನ್ ಅವರೇ ತಗ್ಲಾಕೋತಿದ್ದಾರೆ ಎಲ್ಲ ಇದರಲ್ಲೂ? ಇಷ್ಟು ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಾಗ ಭಗವಂತ, ಪ್ರೇಕ್ಷಕರು ಅವ್ರಿಗೆ ಇಷ್ಟು ಪ್ರೀತಿ ಕೊಟ್ಟಾಗ ಅವರು ಯಾವುದೇ ರೀತಿನಲ್ಲಿ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಾರೆ ಎಲ್ಲ ಆಂಗಲ್ ಅಲ್ಲೂ ಯೋಚನೆ ಮಾಡಿ ಡಿಸಿಷನ್ಸ್ ತಗೋಬೇಕಿತ್ತು. ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೋಸ್ಕರ ಹೋಗಿ ಇವತ್ತು ಇಷ್ಟು ದೊಡ್ಡ ರಾಧಾಂತ ಆಗೋ ಅಷ್ಟು ಮಟ್ಟಿಗೆ ಮಾಡ್ಕೋಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ಕೆಲವೊಂದು ಸಹವಾಸ ದೋಷ ಅಂತಾರಲ್ಲ, ಹಾಗೆ ಕೆಲವೊಂದು ಸಮಯ ಸಂದರ್ಭ, ಕೆಲವೊಬ್ರು ಆ ಟೈಮ್ನಲ್ಲಿ ಏನ್ ಹೇಳಿರ್ತಾರೋ ಅದು ಒಂದು ಉತ್ತೇಜನ ಕೊಟ್ಟು ಈ ರೀತಿಯಾದಂತ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರ ಅವರು ಜೀವನದಲ್ಲಿ ಅನ್ಸುತ್ತೆ. ತಪ್ಪು ನಡೆದೋಗಿದೆ. ತಪ್ಪು ನಡೆದ ಮೇಲೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರುತ್ತೆ. ಕಾನೂನು ಮುಂದೆ ಇದು ಆಲ್ರೆಡಿ ಕೋರ್ಟ್ ಅಲ್ಲಿ ಡಿಸೈಡ್ ಆಗಿ ಕಾನೂನು ಒಂದು ಡಿಸಿಷನ್ ತಗೊಂಡಾಗ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು, ಯಾರೂ ದೊಡ್ಡವರಲ್ಲ ಅಲ್ವಾ. ಸೊ ಕಾನೂನು ಏನ್ ಹೇಳುತ್ತೆ ಅದನ್ನ ನಾವು ಕೇಳಲೇಬೇಕಾಗತ್ತೆ. ಈಗ ನೀವ್ ಹೇಳ್ತಾ ಇದ್ದೀರಾ ದರ್ಶನ್ ಅವರು ಅಂದ್ರೆ ಹೆಣ್ಮಕ್ಳನ್ನ ತುಂಬಾ ಗೌರವಿಸ್ತಾ ಇದ್ದಾರೆ ಅಂತ. ಆದ್ರೆ ಕೆಲವರ ಅವರ ಹೆಸರಲ್ಲಿ ಅಭಿಮಾನಿಗಳ ಹೆಸರಲ್ಲಿ ಬೇರೆ ಹೆಣ್ಮಕ್ಳಿಗೆ ತೇಜೋವಧೆ ಮಾಡ್ತಾರೆ. ಇದೆಷ್ಟರ ಮಟ್ಟಿಗೆ ಸರಿ ಏನು? ಖಂಡಿತ ನೀವು ಹೇಳ್ತಾ ಇರೋದು ನಿಜ. ಈ ಒಂದು ಫ್ಯಾನ್ಸ್ ಗಲಾಟೆಯಿಂದನೇ ಕೆಲವೊಂದು ರಾದಂತಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದರ್ಶನ್ ಅವರು ವೈಯಕ್ತಿಕವಾಗಿ ಅವ್ರ ಫ್ಯಾನ್ಸ್ ಎಷ್ಟು ಜನ ನೋಡಿರ್ತಾರೆ, ಎಷ್ಟು ಜನ ನೋಡಿರಲ್ವೋ. ತುಂಬಾ ಹತ್ರ ಇರೋರಿಗೆ ಮಾತ್ರನೇ ದರ್ಶನ್ ಬಗ್ಗೆ ಗೊತ್ತಿರುತ್ತೆ. ದರ್ಶನ್ ಆನ್ ಸ್ಕ್ರೀನ್ ನೋಡಿ ಅವ್ರನ್ನ ಆ ರೀತಿಯಾಗಿ ಆರಾಧಿಸುವಂತ ಒಂದು ಏನು ಫ್ಯಾನ್ ಕ್ಲಬ್ ಇದೆ, ಅವರ ಒಂದು ವೈಯಕ್ತಿಕವಾದ ಜೀವನ, ಅವರ ಒಂದು ವ್ಯಕ್ತಿತ್ವ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ನಾನ್ ಕಂಡಂಗೆ ಅವರು ಒಂದು ಹೆಣ್ಮಕ್ಳಿಗೆ ಒಂದು ಗೌರವ ಕೊಡ್ತಾ ಇದ್ರು, ಅಷ್ಟು ಒಳ್ಳೆ ಒಂದು ರೀತಿನಲ್ಲಿ ನಡ್ಕೋತಾ ಇದ್ರು. ಆದ್ರೆ ಅವ್ರ ಫ್ಯಾನ್ಸ್ಗಳು ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಬೇರೆ ಹೆಣ್ಮಕ್ಳಿಗೆ ಇಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡೋದು? ಈಗ ರಮ್ಯಾ ಅವ್ರು ಕೂಡ ಇತ್ತೀಚೆಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟು ಒಂದು ಒಳ್ಳೆ ಒಂದು ಸ್ಟೆಪ್ ತಗೊಂಡಿದ್ದಾರೆ. ನಿಜವಾಗ್ಲೂ ಅದು ಹೆಮ್ಮೆ ಪಡುವಂತ ವಿಚಾರ. ರಮ್ಯಾ ಅವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಮಹಿಳೆಯರ ಬಗ್ಗೆ ಯಾರೇ ಆಗ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ನಿಂತು ಅದಕ್ಕೆ ಹೋರಾಡ್ಲೇಬೇಕಲ್ವಾ. ಆ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡೋದು ತುಂಬಾ ತಪ್ಪು. ನಾನು ಏನ್ ಹೇಳ್ತೇನೆಂದ್ರೆ, ಅವರನ್ನ ನೀವು ಆರಾಧಿಸಿ ಪ್ರೀತಿಸಿ ನಿಮ್ಮ ದರ್ಶನ ನೀವು ಕೊಂಡಾಡಿ, ಅದ್ಯಾವುದೂ ತಪ್ಪಲ್ಲ. ಸಿನಿಮಾ ತರ ನೋಡಿ ಅದನ್ನ ಒಂದು ಮನರಂಜನೆಯಲ್ಲಿ ಮಾತ್ರ ತಗೊಳ್ಳಿ ಬಿಟ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬೇಡಿ. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ತಾರೆಯರು ಏನ್ ಹೇಳ್ತಾರೆ? ದರ್ಶನ್ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಡಿ. ದರ್ಶನ್ ಫ್ಯಾನ್ಸ್ಗೆ ನಟಿ ಪ್ರಿಯಾ ಹಾಸನ್ ಸಲಹೆಯನ್ನ ಕೊಡ್ತಾ ಇದ್ದಾರೆ. ದರ್ಶನ್ ಅನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಡಿ ಅಂತ ಪ್ರಿಯಾ ಹಾಸನ್ ಹೇಳ್ತಾ ಇರೋದು. ಸಹವಾಸ ದೋಷದಿಂದ ದರ್ಶನ್ ಕೆಟ್ರು ಅನ್ಸುತ್ತೆ. ದರ್ಶನ್ ಫ್ಯಾನ್ಸ್ಗಳಿಂದ ಇಷ್ಟೆಲ್ಲ ರಾದ್ಧಾಂತ ಆಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ದರ್ಶನ್ ಫ್ಯಾನ್ಸ್ ಇಂದಾನೆ ಅಂತ ಪ್ರಿಯಾ ಹಾಸನ್ ಹೇಳಿದ್ದಾರೆ.
ದರ್ಶನ್ ಫ್ಯಾನ್ಸ್ ಗಳಿಂದನೇ ಇಷ್ಟೆಲ್ಲ ರಾದ್ಧಾಂತ ಆಗ್ತಾ ಇದೆ. ಅಭಿಮಾನಿಗಳು ದರ್ಶನ್ನ ಪ್ರೀತಿಸಿ ಆರಾಧಿಸಿ, ಆದ್ರೆ ನಿಮ್ಮ ಜೀವನದಲ್ಲಿ ಅವ್ರನ್ನ ಅಳವಡಿಸ್ಕೋಬೇಡಿ. ನಟಿ, ನಿರ್ಮಾಪಕಿ, ನಿರ್ದೇಶಕಿ ಪ್ರಿಯಾ ಹಾಸನ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಕನ್ನಡ ಚಿತ್ರರಂಗದಲ್ಲಿ ಏನೇನೋ ಆಗ್ತಾ ಹೋಗ್ತಾ ಇದೆ, ನಿಮಗೂ ಗೊತ್ತಿದೆ. ಸೊ ಏನು ಮೇಡಮ್ ಇದು ದರ್ಶನ್ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಚಿತ್ರರಂಗದಲ್ಲಿ ದರ್ಶನ್ ಕಂಡ್ರೆ ಆಗ್ತಾ ಇಲ್ವಾ, ಅಥವಾ ಬೇಕು ಅಂತಲೇ ದರ್ಶನ್ ಅವರೇ ತಗ್ಲಾಕೋತಿದ್ದಾರೆ ಎಲ್ಲ ಇದ್ರಲ್ಲೂ? ಇಷ್ಟು ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಾಗ ಭಗವಂತ, ಪ್ರೇಕ್ಷಕರು ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಾಗ ಅವರು ಯಾವುದೇ ರೀತಿನಲ್ಲಿ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಾರೆ ಎಲ್ಲ ಆಂಗಲ್ ಅಲ್ಲೂ ಯೋಚನೆ ಮಾಡಿ ಡಿಸಿಷನ್ಸ್ ತಗೋಬೇಕಿತ್ತು. ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೋಸ್ಕರ ಹೋಗಿ ಇವತ್ತು ಇಷ್ಟು ದೊಡ್ಡ ರಾಧಾಂತ ಆಗೋ ಅಷ್ಟು ಮಟ್ಟಿಗೆ ಮಾಡ್ಕೋಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ಕೆಲವೊಂದು ಸಹವಾಸ ದೋಷ ಅಂತಾರಲ್ಲ, ಹಾಗೆ ಕೆಲವೊಂದು ಸಮಯ ಸಂದರ್ಭ ಕೆಲವೊಬ್ರು ಆ ಟೈಮ್ನಲ್ಲಿ ಏನ್ ಹೇಳಿರ್ತಾರೋ ಅದು ಒಂದು ಉತ್ತೇಜನ ಕೊಟ್ಟು ಈ ರೀತಿಯಾದಂತ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರ ಅವರು ಜೀವನದಲ್ಲಿ ಅನ್ಸುತ್ತೆ. ತಪ್ಪು ನಡೆದೋಗಿದೆ. ತಪ್ಪು ನಡೆದ ಮೇಲೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರುತ್ತೆ. ಕಾನೂನು ಮುಂದೆ ಇದು ಆಲ್ರೆಡಿ ಕೋರ್ಟ್ ಅಲ್ಲಿ ಡಿಸೈಡ್ ಆಗಿ ಕಾನೂನು ಒಂದು ಡಿಸಿಷನ್ ತಗೊಂಡಾಗ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು, ಯಾರೂ ದೊಡ್ಡವರಲ್ಲ ಅಲ್ವಾ. ಸೊ ಕಾನೂನು ಏನ್ ಹೇಳುತ್ತೆ ಅದನ್ನ ನಾವು ಕೇಳಲೇಬೇಕಾಗತ್ತೆ. ಈಗ ನೀವ್ ಹೇಳ್ತಾ ಇದ್ದೀರಾ ದರ್ಶನ್ ಅವರು ಅಂದ್ರೆ ಹೆಣ್ಮಕ್ಳನ್ನ ತುಂಬಾ ಗೌರವಿಸ್ತಾ ಇದ್ದಾರೆ ಅಂತ. ಆದ್ರೆ ಕೆಲವರ ಅವರ ಹೆಸರಲ್ಲಿ ಅಭಿಮಾನಿಗಳ ಹೆಸರಲ್ಲಿ ಬೇರೆ ಹೆಣ್ಮಕ್ಳಿಗೆ ತೇಜೋವಧೆ ಮಾಡ್ತಾರೆ. ಇದೆಷ್ಟರ ಮಟ್ಟಿಗೆ ಸರಿ ಏನು? ಖಂಡಿತ ನೀವು ಹೇಳ್ತಾ ಇರೋದು ನಿಜ. ಈ ಒಂದು ಫ್ಯಾನ್ಸ್ ಗಲಾಟೆಯಿಂದನೇ ಕೆಲವೊಂದು ರಾದಂತಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದರ್ಶನ್ ಅವರು ವೈಯಕ್ತಿಕವಾಗಿ ಅವ್ರ ಫ್ಯಾನ್ಸ್ ಎಷ್ಟು ಜನ ನೋಡಿರ್ತಾರೆ, ಎಷ್ಟು ಜನ ನೋಡಿರಲ್ವೋ. ತುಂಬಾ ಹತ್ರ ಇರೋರಿಗೆ ಮಾತ್ರನೇ ದರ್ಶನ್ ಬಗ್ಗೆ ಗೊತ್ತಿರುತ್ತೆ. ದರ್ಶನ್ ಆನ್ ಸ್ಕ್ರೀನ್ ನೋಡಿ ಅವ್ರನ್ನ ಆ ರೀತಿಯಾಗಿ ಆರಾಧಿಸುವಂತ ಒಂದು ಏನು ಫ್ಯಾನ್ ಕ್ಲಬ್ ಇದೆ, ಅವರ ಒಂದು ವೈಯಕ್ತಿಕವಾದ ಜೀವನ, ಅವರ ಒಂದು ವ್ಯಕ್ತಿತ್ವ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ನಾನ್ ಕಂಡಂಗೆ ಅವರು ಒಂದು ಹೆಣ್ಮಕ್ಳಿಗೆ ಒಂದು ಗೌರವ ಕೊಡ್ತಾ ಇದ್ರು, ಅಷ್ಟು ಒಳ್ಳೆ ಒಂದು ರೀತಿನಲ್ಲಿ ನಡ್ಕೋತಾ ಇದ್ರು. ಆದ್ರೆ ಅವ್ರ ಫ್ಯಾನ್ಸ್ಗಳು ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಬೇರೆ ಹೆಣ್ಮಕ್ಳಿಗೆ ಇಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡೋದು? ಈಗ ರಮ್ಯಾ ಅವ್ರು ಕೂಡ ಇತ್ತೀಚೆಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟು ಒಂದು ಒಳ್ಳೆ ಒಂದು ಸ್ಟೆಪ್ ತಗೊಂಡಿದ್ದಾರೆ. ನಿಜವಾಗ್ಲೂ ಅದು ಹೆಮ್ಮೆ ಪಡುವಂತ ವಿಚಾರ. ರಮ್ಯಾ ಅವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಮಹಿಳೆಯರ ಬಗ್ಗೆ ಯಾರೇ ಆಗ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ನಿಂತು ಅದಕ್ಕೆ ಹೋರಾಡ್ಲೇಬೇಕಲ್ವಾ. ಆ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡೋದು ತುಂಬಾ ತಪ್ಪು. ನಾನು ಏನ್ ಹೇಳ್ತೇನೆಂದ್ರೆ, ಅವರನ್ನ ನೀವು ಆರಾಧಿಸಿ ಪ್ರೀತಿಸಿ ನಿಮ್ಮ ದರ್ಶನ ನೀವು ಕೊಂಡಾಡಿ, ಅದ್ಯಾವುದೂ ತಪ್ಪಲ್ಲ. ಸಿನಿಮಾ ತರ ನೋಡಿ ಅದನ್ನ ಒಂದು ಮನರಂಜನೆಯಲ್ಲಿ ಮಾತ್ರ ತಗೊಳ್ಳಿ ಬಿಟ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬೇಡಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.